ಎಲ್ರಿಗೂ ನಮಸ್ಕಾರ. ಇವತ್ತಿನ ಮುದ್ದು ಸೊಸೆ ಸೀರಿಯಲ್ ಸಂಚಿಕೆಯಲ್ಲಿ ವಿದ್ಯಾ ಅಜ್ಜಮ್ಮ ಪ್ಲ್ಯಾನ್ ಮಾಡಿರೋ ಪ್ರಕಾರ ಬರ್ತ್ಡೇನ ಅಜ್ಜಮ್ಮ ಸೆಲೆಬ್ರೇಟ್ ಮಾಡ್ತಾರೆ. ಕೇಕ್ ಎಲ್ಲ ಕಟ್ ಮಾಡಿದ್ಮೇಲೆ ಎಲ್ಲರೂ ಸಹ ವಿದ್ಯಂಗೆ ವಿಶ್ ಸಹ ಮಾಡ್ತಾರೆ. ಇನ್ನು ವಿದ್ಯಾ ಕೇಕ್ ಕಟ್ ಮಾಡಿದ್ಮೇಲೆ ಅಜ್ಜಮ್ಮಗೆ ತಿನ್ಸಕ್ಕೆ ಹೋಗ್ತಾಳೆ. ಅವಾಗ ಅಜ್ಜಮ್ಮ ನನಗಲ್ಲ ನಿನ್ನ ಗಂಡಂಗೆ ತಿನ್ನಿಸು ಅಂತ ಹೇಳ್ತಾಳೆ ವಿದ್ಯನಿಗೆ. ವಿದ್ಯಾ ಅವ್ರ ಗಂಡಂಗೆ ಅಂದರೆ ಭದ್ರಂಗೆ ತಿನ್ನಿಸಿದ್ಮೇಲೆ ಅಜ್ಜಮ್ಮ ಭದ್ರಂಗೆ ಹೇಳ್ತಾನೆ ವಿದ್ಯಂಗೆ ತಿನ್ನಿಸು ಅಂತ ಹೀಗೆ ಇಬ್ಬರು ತಿನ್ನಿಸ್ಕೊತಾ ಇದ್ದಾರೆ. ನಂತರ ಭದ್ರನ ಕಾಲನ್ನ ನಮಸ್ಕಾರ ಮಾಡ್ಕೊತಾಳೆ. ಅಜ್ಜಮ್ಮಂಗೂ ಕೇಕ್ ಕೊಟ್ಟು ಅಜ್ಜಮ್ಮನ ಕಾಲ್ಗೂ ಬೀಳ್ತಾಳೆ. ಅಜ್ಜಮ್ಮ 3ನೇ ವರ್ಷದ ಹುಟ್ಟಿದಬ್ಬನ ಹೀಗೆ ನಿನ್ನ ಗಂಡನ ಜೊತೆ ಆಚರಿಸ್ಕೊ ಅಂತ ಆಶೀರ್ವಾದ ಮಾಡ್ತಾರೆ. ಹೀಗೆ ಶಿವರಾಮೇಗೌಡನು ಸಹ ಎಲ್ಲರೂ ಸಹ ಹೀಗೆ ಆಶೀರ್ವಾದ ಮಾಡ್ತಿದ್ದಾರೆ. ಇನ್ನು ಈಶ್ವರಿಗೆ ಮಾತ್ರ ಎಲ್ಲಿಲ್ಲದ ಕೋಪ ಇದೆ. ಕೇಕ್ ಕೊಟ್ಟಿರೋದನ್ನ ಕೈಯಿಂದ ಬಿಡ್ತಾಳೆ ಕೋಪದಲ್ಲಿ. ಇನ್ನು ವಿದ್ಯನ್ ಸರು ಭದ್ರಮ್ಮ ಬಾವ ಯಾವುದೋ ಒಂದು ವಿಚಾರ ಆಗಲ್ಲ ಅಂತ ಹೇಳಿದ್ರಲ್ಲೇ ಈಗ ಗೊತ್ತೈತೆ ಅಂತ ಹೇಳ್ತಾಳೆ. ಭದ್ರ ಏನು ಮಾತಾಡದೆ ಉತ್ತರ ಕೊಡದೆ ಹೊರಟ್ಬಿಡ್ತಾನೆ ಅಲ್ಲಿಂದ. ವಿದ್ಯಾ ಓದ್ಕೊತಿದ್ದಾಳೆ. ಈ ಕಡೆ ಭದ್ರ ಯೋಚನೆ ಮಾಡ್ತಿದ್ದಾನೆ. ಅವಳಿಗಿನ್ನ 5 ನಿಮಿಷ ಇದೆ ದಿನ ಮುಗಿಯೋದಕ್ಕೆ. ಬರ್ತ್ಡೇ ವಿಶ್ ಮಾಡಲಾ ಬೇಡವಾ ಅಂತ ಆದರೂ ಒಂದು ಮನಸ್ಸು ಹೇಳ್ತಾ ಇದೆ ಅವನಿಗೆ ಮಾಡೋದು ಬೇಡ ಅಂತ ಇನ್ನೊಂದು ಮನಸ್ಸು ಹೇಳ್ತಾ ಇದೆ ಇನ್ನು ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ಸಂಬಂಧ ಏನು ಮುಗ್ದಿಲ್ಲ, ಮಾಡ್ತೀನಿ ವಿಶ್ ಮಾಡಿಬಿಟ್ರೆ ಏನೂ ಆಗಲ್ಲ ಅಂತ ಕೊನೆಗೂ ಎದ್ದು ಅವಳ ಹತ್ರ ಹೋಗ್ತಾನೆ. ವಿದ್ಯೆ ಕೇಳ್ತಾಳೆ ಏನಾದರೂ ಬೇಕಿತ್ತೆ ಅಂತ ಭದ್ರ ಬಂದು ನಿಂತ್ಕೊಂಡಿದ್ದಕ್ಕೆ. ಅದಕ್ಕೆ ಭದ್ರ ನೀರು ಬೇಕಾಗಿತ್ತು ಅದಕ್ಕೆ ಬಂದೆ ಅಂತ ಅಲ್ಲಿದ್ದಿದ್ದ ಬಾಟಲ್ನ ಎತ್ಕೊಂಡು ಕುಡಿತಿದ್ದಾನೆ. ಇನ್ನು ವಿದ್ಯಾ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಅದಕ್ಕೆ ಭದ್ರ ಯಾಕೋ ಅಂತ ಕೇಳಿದ್ದಕ್ಕೆ 2 ವಿಷಯಕ್ಕೆ ನನ್ನ ಬರ್ತ್ಡೇ ನಿಮಗೆ ನೆನಪೇ ಇಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ನೀವು ಅನಾಥಾಶ್ರಮದಲ್ಲಿ ಮಕ್ಕಳಿಗೆ 3 ಹೊತ್ತು ನನ್ನ ಬರ್ತ್ಡೇ ಹೆಸರಲ್ಲಿ ನೆಪದಲ್ಲಿ ಊಟ ಹಾಕ್ಸಿದ್ರಿ, ಅದಕ್ಕೆ ಈ 2 ವಿಷಯಕ್ಕೂ ಥ್ಯಾಂಕ್ಸ್ ಅಂತ ವಿದ್ಯಾ ಭದ್ರನ ಹತ್ರ ಹೇಳ್ತಾಳೆ. ಮತ್ತು ಇನ್ನೊಂದೇನಂದರೆ ಎಷ್ಟೇ ನನ್ನ ಮೇಲೆ ಕೋಪ ಇದ್ದರೂ ನನ್ನ ಜೊತೆ ನಿಂತ್ಕೊಂಡು ಕೇಕ್ ಕಟ್ ಮಾಡಿಬಿಟ್ಟು ಇವತ್ತಿನ ದಿನಾನೇ ಸಾನೇ ವಿಶೇಷ ಮಾಡಿಬಿಟ್ರಿ, ಅದಕ್ಕೆ ಅಂತ ಥ್ಯಾಂಕ್ಸ್ ಅಂತ ವಿದ್ಯಾ ಹೇಳಿದ್ದಕ್ಕೆ ಭದ್ರ ಹೇಳಬೇಡವಾ ಅಂತ ಅದು ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ವಿದ್ಯಾ ಆಗಲೇ ನನ್ಕೊಟ್ಟೆ ಕೇಕ್ ಕಟ್ ಮಾಡಿದ್ರಲ್ಲ ಅಂತ ಹೇಳ್ತಾಳೆ. ಆದರೂ ನಿನಗೆ ವಿಶ್ ಮಾಡಲಿಲ್ವಲ್ಲ ಅದಕ್ಕೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ವಿಶ್ ಮಾಡಿದೆ ಅಂತ ಹೇಳಿದ್ದಕ್ಕೆ ವಿದ್ಯಾ ಸಾನೆ ಥ್ಯಾಂಕ್ಸ್ ಅಂತ ನಗ್ತಾ ಉತ್ತರ ಕೊಡ್ತಾಳೆ. ಇನ್ನು ವಿದ್ಯನ್ ಮುಖ ನೋಡ್ತಾ ನಿಂತಿರ್ತಾನೆ. ಇವತ್ತು ರಾತ್ರಿ ಇಲ್ಲಿ ನಿದ್ದೆ ಬರಂಗೆ ಕಾಣಿಸ್ತಾ ಇಲ್ಲ, ಆಚೆ ಹೋಗಿ ಮಲ್ಕೊತೀನಿ ಅಂತ ಮಲ್ಕೊಳಕ್ಕೆ ಹೊರಗಡೆ ಹೋಗ್ತಿದ್ದಾನೆ. ಇನ್ನು ಸಡನ್ ಆಗಿ ಗುಡುಗು ಸಿಡ್ಲು ಜೊತೆ ಮಳೆ ಸ್ಟಾರ್ಟ್ ಆಗ್ತಾ ಇದೆ. ಇವ್ರು ಬೇರೆ ಈಚೆ ಹೋಗಿ ಮಲ್ಕೊಂಡಿದ್ದಾರೆ. ನಾನೇ ಹೋಗಿ ಕರೆದ್ಬಿಟ್ಟು ಬರ್ತೀನಿ ಅಂತ ವಿದ್ಯಾ ಹೊರಟು ನಿಂತಿದ್ದ ವಿದ್ಯಾ ಮತ್ತೆ ವಾಪಸ್ಸು ನಿನಗೆ ಯಾಕೆ ಬೇಕು ವಿದ್ಯಾ, ಅವ್ರು ಬೇಕಾಗಿದ್ರೆ ಮನೆ ಒಳಗಡೆ ಬಂದು ಮಲ್ಕೋತಾರೆ, ನಿನ್ಗೆ ಯಾಕೆ ವಿಷಯ, ಸುಮ್ಮನೆ ಕೂತ್ಕೊಂಡು ಓದ್ಕೋ ಅಂತ ತನಗೆ ತಾನೇ ಅಂದ್ಕೊಂಡು ಮತ್ತೆ ಕೂತ್ಕೊತಾಳೆ. ಮತ್ತೆ ಗುಡುಗು ಸಿಡ್ಲು ಮತ್ತೆ ಜೋರಾಗೆ ಆಯಿತು. ಇನ್ನು ನಿದ್ದೆ ಬಂದರೆ ಅವರು ಕುಂಭಕರ್ಣ ಮಲ್ಕೊಂತಾರೆ. ಇನ್ನೊಂದು ಮಳೆ ಬಂದರೂ ನೆಂದ ಮೇಲೇ ಅವ್ರಿಗೆ ಗೊತ್ತಾಗೋದು, ಶೀತ ಆಗ್ಬಿಡುತ್ತೆ ಅವ್ರಿಗೆ, ಏನು ಮಾಡಲಿ ಅಂತ ವಿದ್ಯಾ ಯೋಚನೆ ಮಾಡ್ತಾ ಕೂತಿದ್ದಾಳೆ. ಇನ್ನು ಆಯಿತು ಕೊನೆಗೂ ಸರಿ ಆಯಿತು ಹೋಗಿ ಕರೆದ್ಬಿಟ್ಟು ಬರೋಣ ಅಂತ ಮಲ್ಕೊತಾರೆ. ಅವರು ಮಧ್ಯ ಮಂಚ ಹಾಕ್ಕೊಂಡು ಮಲ್ಕೊಂಡಿದ್ದಾರೆ. ಗುಡುಗು ಸಿಡ್ಲೆಲ್ಲ ಜೋರಾಗೆ ಬರ್ತಾ ಇದೆ. ಇನ್ನು ವಿದ್ಯಾ ಜೋರಾಗಿ ಹಲೋ ಹಲೋ ಅಂತ ಎಷ್ಟು ಜೋರಾಗಿ ಕಿರ್ಚ್ಕೊತಾ ಇದ್ರು. ಆ ಗುಡುಗು ಸಿಡ್ಲು ಸೌಂಡ್ ಬರ್ತಾ ಇದ್ರು ಸಹ ಭದ್ರ ಎದ್ದೇಳದೇ ಇಲ್ಲ. ಇನ್ನು ಎದ್ದೊಳಿಸ್ತಾಳೆ ಮೈ ಮುಟ್ಟಿ. ಅವ್ನು ಸಡನ್ನಾಗಿ ಕಣ್ಬಿಟ್ಬಿಟ್ಟು ದೆವ್ವ ಅಂತ ಕಿರ್ಚಾಡ್ತಿದ್ದಾನೆ. ಇನ್ನು ವಿದ್ಯಾ ಹೇಳ್ತಾಳೆ ಜೋರಾಗಿ ಮಳೆ ಬರಂಗಿದೆ ನಡೀರಿ ಅಂತ ಅದಕ್ಕೆ ಭದ್ರ ಏನು ನನ್ನ ಮೇಲೆ ಕೇಕ್ ಕಟ್ ಮಾಡಿಸ್ಬಿಟ್ಟೆ ಅಂತ ಲೋಗಿ ಆಗ್ಬಿಟ್ಟೈತಾ ಹಿಂಗೆ ಅಂತ, ಏನೂ ಇಲ್ಲ ನಾವು ಎಷ್ಟೇ ಆದರೂ ರೂಮ್ಮೇಟ್ ಅಲ್ವಾ, ಇಂಥ ಟೈಮಲ್ಲಿ ಇಲ್ಲೆಲ್ಲ ಮಲ್ಕೋಬಾರ್ದು ಅಂತ ಎದ್ದೇಳಿಸ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ ಒಳಗಡೆಗೆ. ಅಷ್ಟರಲ್ಲಿ ಜೋರಾಗಿ ಗುಡುಗ್ಬಿಡುತ್ತೆ. ವಿದ್ಯಾ ಭಯ ಪಟ್ಕೊಂಡು ಭದ್ರನ ತಪ್ಕೊಬಿಡ್ತಾಳೆ. ಇನ್ನು ತಪ್ಕೊಂಡಾದ್ಮೇಲೆ ವಿದ್ಯಾ ದಯವಿಟ್ಟು ಕ್ಷಮಿಸ್ಬಿಡಿ, ನಾನು ಗುಡುಗು ಅಂತೂ ತುಂಬ ಭಯ ಅಲ್ವಾ, ಅದಕ್ಕೋಸ್ಕರ ತಪ್ಪಾಯಿತು ನಿಮ್ಮನ್ನ ತಪ್ಕೊಬಿಟ್ಟೆ ಅಂತ ಕೇಳ್ಕೊತಾಳೆ. ಇದಾದಮೇಲೆ ಇಬ್ಬರು ಸಹ ಮನೆ ಒಳಗಡೆ ಹೋಗ್ತಾರೆ. ಇನ್ನು ಬೆಳಗ್ಗೆನೆ ಕಾಲೇಜಿಂದ ಇಬ್ಬರು ಬಂದು ಶಿವರಾಮೇಗೌಡನ ಹತ್ರ ಮಾತಾಡೋದಕ್ಕೆ ಅಂತ ಬಂದಿದ್ದಾರೆ, ಲೆಕ್ಚರರ್ ಮತ್ತು ಟೀಚರು. ಅವ್ರು ಬಂದಾಗ ಏನಕ್ಕೆ ಬಂದಿದ್ದೀರಾ ಅಂತ ಕೇಳ್ತಾರೆ ಶಿವರಾಮೇಗೌಡ. ನೀವು ಸಿಲ್ವರ್ ಜುಬ್ಲಿಗೆ ಬಂದಾಗ ಹೇಳಿದ್ರಲ್ಲ, ನಮ್ಮ ಖಾತೆಯಿಂದನೇ ಯಾರು ಚೆನ್ನಾಗಿ ಮಾರ್ಕ್ಸ್ ತೆಗಿತಾರೆ ಅವರಿಗೆ ದುಡ್ಡನ್ನು ಕಟ್ತೀವಿ ಅಂತ ಹೇಳ್ತಾರೆ ಶಿವರಾಮೇಗೌಡ. ಇದನ್ನು ಹೇಳೋಕ್ಕೋಸ್ಕರ ಇಲ್ಲಿ ಯಾಕೆ ಬಂದಿದ್ರಿ, ಅದನ್ನ ಆಗಲೇ ಹೇಳಿದ್ದೀನಲ್ಲ, ಅದನ್ನು ನಡೆಯುತ್ತೆ ಅಂತ ಹೇಳ್ತಾರೆ ಶಿವರಾಮೇಗೌಡ. ಅವ್ರ ಅಕೌಂಟ್ಗೆ ಜಮಾ ಆಗುತ್ತೆ ಅಂತ ಅದಕ್ಕೆ ಅದನ್ನು ಹೇಳೋಕ್ಕೋಸ್ಕರ ಇಲ್ಲಿ ಯಾಕೆ ಇಷ್ಟು ದೂರ ಬರೋಕ್ಕೆ ಹೋದ್ರಿ, ಫೋನಲ್ಲೇ ಹೇಳಿದ್ರೆ ನಡೀತಿತ್ತಲ್ವಾ ಅಂತ. ಅದಕ್ಕೆ ಟೀಚರ್ ಹೇಳ್ತಾರೆ ಅಷ್ಟಕ್ಕೆ ಮಾತ್ರ ಬಂದಿಲ್ಲ, ಒಂದು ಲ್ಯಾಬ್ನ ಓಪನ್ ಮಾಡಿದ್ದೀನಿ, ಅದನ್ನು ಸಹ ನೀವೇ ಇನಾಗ್ರೇಟ್ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಶಿವರಾಮೇಗೌಡ ಸರಿ ನೀವು ಡೇಟ್ನ ಫಿಕ್ಸ್ ಮಾಡಿ ನಮ್ಮ PA ಹತ್ರ ಮಾತಾಡಿ ಖಂಡಿತವಾಗ್ಲೂ ಬಂದು ನಡೆಸ್ಕೊಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಪ್ರಿನ್ಸಿಪಲ್ ಮತ್ತು ಟೀಚರು ಹೇಳ್ತಾರೆ ಸರಿ ಅವ್ರನ್ನ ಕಮ್ಯುನಿಕೇಟ್ ಮಾಡಿ ನಾವು ಡೇಟ್ನ ಫಿಕ್ಸ್ ಮಾಡಿ ಇನ್ವಿಟೇಷನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಅಜ್ಜಮ್ಮ ಸರಿ ಆಯಿತು HK ನಂಬರ್ ತೊಗೊಂಡಿರೋರು ಯಾರು ಅಂತ ತಿಳ್ಕೊಬೋದೆ ಅಂತ ಟೀಚರ್ ಹತ್ರ ಕೇಳಿದಾಗ ಟೀಚರು ಅದು ಯಾರು ಬೇರೆ ಯಾರೂ ಅಲ್ಲ ನಿಮ್ಮ ಮೊಮ್ಮಗಳೇ ಅಂತ ಹೇಳ್ತಾರೆ.
ಹೇಳ್ತಾರೆ. ಇನ್ನು ಅಜ್ಜಮ್ಮ ಹೇಳ್ತಾಳೆ, ಅವಳಿಗೆ ಎಷ್ಟೇ ಕಷ್ಟ ಬಂದರೂ ಅವಳೇ ಈ ಸಲ ಫಸ್ಟ್ ಬರ್ತಾಳೆ ಅಂತ ನನಗೆ ಮುಂಚೆನೇ ಗೊತ್ತಿತ್ತು. ಅವಳು ಸಾನೇ ಬುದ್ಧಿವಂತೆ ನನ್ನ ಮೊಮ್ಮಗಳು ಅಂತ ಹೇಳಿ ವಿದ್ಯನ ಬಗ್ಗೆ ಹಾಡಿ ಹೊಗಳ್ತಾ ಇದ್ದಾಳೆ. ಅದಕ್ಕೆ ಪ್ರಿನ್ಸಿಪಲ್ ಮತ್ತು ಟೀಚರು ಸಹ ಹೌದು ಅವಳು ಕಾಲೇಜ್ಗೆ ಫಸ್ಟು ಸಖತ್ ಬ್ರಿಲಿಯಂಟ್ ಸ್ಟೂಡೆಂಟ್ ಅಂತ ಹೇಳಿ ಅವರು ಸಹ ಹೊಗಳುತ್ತಿದ್ದಾರೆ. ಇದನ್ನು ಕೇಳಿಸ್ಕೊಂಡಿದ್ದು ಚಿತ್ರ, ವಿನಂತಿ ಮತ್ತು ಈಶ್ವರಿ ಎಲ್ಲರಿಗೂ ಸಹ ಹೊಟ್ಟೆ ಉರಿತಾ ಇದೆ. ಇನ್ನು ವಿನಂತಿ ಸಾವಿತ್ರಿ ಹತ್ರ ವಿನಂತಿ ಇದೇನವ ಎಲ್ಲ ನಮ್ಮ ವಿರುದ್ಧವಾಗಿ ಆಗ್ತೈತೆ ಅಂತ ಹೇಳಿ ಕೊರಗ್ತಿದ್ದಾರೆ. ಇನ್ನು ಟೀಚರು ನಿಮ್ಮ ಮಕ್ಕಳನ್ನು ಇಬ್ಬರೂ ಸಹ ಭದ್ರನ್ನ ಮತ್ತು ಸುಭಾಷನ್ ಇಬ್ಬರೂ ಸಹ ಕರ್ಕೊಂಬರ್ಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಅವತ್ತು ಔಷಧಿ ತೊಗೊಂಬಂದಿರಲಿಲ್ಲ ಕಾಡಿಗೆ ಹೋಗಿ ಅಂತ ಹೇಳಿದ್ರೆ ಯಾರು ಎಷ್ಟೊಂದು ಜನ ಉಳಿತಾನೆ ಇರಲಿಲ್ಲ. ಜನಗಳು ರೋಗದಿಂದ ಪಾರಾಗೋದಕ್ಕೆ ಅವರು ಸಹ ಕಾರಣ ಅಲ್ವಾ. ಅವ್ರಿಗೆ ಬಿರುದು ಕೊಡಬೇಕು ಅಂತ ಇದ್ದೀವಿ, ಅದಕ್ಕೋಸ್ಕರ ಅವ್ರನ್ನ ನೀವು ಕರ್ಕೊಂಡು ಬರಬೇಕು, ಅವ್ರಿಗೂ ಸಹ ಸನ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ. ಇದನ್ನು ಕೇಳಿಸ್ಕೊಂಡಿದ್ದು ಈಶ್ವರಿಗೆ ಸಖತ್ ಖುಷಿ ಆಗ್ತಾ ಇದೆ. ಇನ್ನು ಅವರೆಲ್ಲ ಹೊರಡ್ತಾರೆ. ಶಿವರಾಮೇಗೌಡ ಏನೇ ಆದರೂ ನಮ್ಮ ಮಕ್ಕಳು ಮಾಡಿರೋ ಕೆಲಸನ ಅಭಿನಂದಿಸಬೇಕಾಗಿರೋದೆ ಗೋವಿಂದ ಹೇಳ್ತಾರೆ. ಗೋವಿಂದ ಅವರಿಬ್ಬರಿಗೂ ಸಹ ಅವತ್ತಿನ ದಿನ ಎಲ್ಲೂ ಹೋಗ್ಬೇಡ ಅಂತ ಹೇಳ್ಬಿಡು ಅಂತ ಹೇಳಿ. ಇನ್ನು ಮತ್ತೆ ಇವ್ರು 4 ಜನ ಈಶ್ವರಿ, ಚಿತ್ರ, ವಿನಂತಿ, ಸಾವಿತ್ರಿ 4 ಜನ ಮತ್ತೆ ಒಂದಾಗ್ತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ವಿದ್ಯೆನ ತುಳಿಬೇಕು ಅಂತ ಹೇಳಿ. ಅದಕ್ಕೆ ನಾವು ಅವಳನ್ನ ಎಷ್ಟೇ ಮಣ್ಣು ಮಾಡಬೇಕು, ಕಾಲ್ಗೆ ಹಾಕಿ ಇದು ಮಾಡಿ ತುಳಿಬೇಕು ಅಂತ ಹೇಳಿದ್ರು ಅವಳು ಮೇಲೆ ಏರ್ತಾನೆ. ಅವಳೆ ಏನು ಮಾಡಬೇಕು ಈಗ, ಏನು ಮಾಡೋದು, ಒಂದು ಒಳ್ಳೆ ಪ್ಲ್ಯಾನ್ ಹೇಳಿ ಅದಕ್ಕೆ ಅಂತ ಹೇಳಿ ಈ ಸಾವಿತ್ರಿ ಈಶ್ವರಿ ಹತ್ರ ಕೇಳ್ತಿದ್ದಾಳೆ. ಚಂಪಾ ವಿದ್ಯನ್ಗೆ ಟೀ ಕೊಡ್ತಾಳೆ. ನಂತರ ವಿದ್ಯನ್ ತಂಗಿ ಸರು ಲೆಕ್ಕ ಮಾಡೋದಕ್ಕೆ ತುಂಬ ಒದ್ದಾಡ್ತಿರ್ತಾಳೆ. ಆವಾಗ ಚಂಪಾ ಬಂದು ಇದು ಹಿಂಗಲ್ಲ ಲೆಕ್ಕ ಮಾಡೋದು, ಈ ರೀತಿ ಅಂತ ಹೇಳಿ ಈಸಿಯಾಗಿ ಹೇಳ್ಕೊಟ್ಬಿಟ್ಟು ಹೋಗ್ತಾಳೆ. ಅದನ್ನು ನೋಡಿದ ವಿದ್ಯಾ, ಚಂಪಾ ನೀನು ಎಲ್ಲಿವರೆಗೂ ಓದಿದ್ಯಾ, ಇಷ್ಟು ಚೆನ್ನಾಗಿ ಈಸಿಯಾಗಿ ಮಾಡಿಬಿಟ್ಟಲ್ಲ ಅಂತ. ಆವಾಗ ಅವಳು ಹೇಳ್ತಾಳೆ, ನಾನು ಫಸ್ಟ್ ಪಿ ಯು ಸಿವರೆಗೂ ಓದಿದ್ದೀನಿ, ನನಗೆ ಲಾಯರ್ ಆಗಬೇಕು ಅಂತ ತುಂಬ ಆಸೆ ಇತ್ತು ವಿದ್ಯಕ್ಕ ಅಂತ ಹೇಳಿ ವಿದ್ಯನ ಹತ್ರ ಹೇಳ್ತಿದ್ದಾಳೆ ಚಂಪಾ. ಇನ್ನು 10ನೇ ಕ್ಲಾಸಲ್ಲೂ ನಾನು 625ಕ್ಕೆ 602 ತಗೊಂಡು ನಾನು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದೆ. ಅದಾದಮೇಲೆ ಕಾಲೇಜ್ಗೂ ಹೋಗಿ PUCನೂ ಮುಗಿಸ್ದೆ. ಅವ್ವ ತೀರ್ಕೊಂಡ್ರಿಂದ ನಾನು ಕಾಲೇಜನ್ನ ಬಿಡಬೇಕಾಗಿ ಬಂತು. ಅದಾದಮೇಲೆ ನಾನು ಒಳ್ಳೆ ಲಾಯರ್ ಆಗಬೇಕು, ಅಪರಾಧಿಗಳಿಗೆಲ್ಲ ಶಿಕ್ಷೆ ಕೊಡಿಸ್ಬೇಕು ಅನ್ನೋದೆಲ್ಲ ನನ್ನ ಕನಸಾಗಿ ಉಳಿದ್ಬಿಡ್ತು. ಇನ್ನು ವಿದ್ಯೆನೂ ಕೇಳ್ತಾಳೆ, ಅಲ್ಲ ಚಂಪಕ್ಕ 10th ನನಗಿಂತಲೂ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡಿದ್ಯಲ್ಲ ಅಂತ ಹೇಳಿ. ಅದಕ್ಕೆ ಅವಾಗ ಚಂಪಾ ಹೇಳ್ತಾಳೆ, ನನ್ನ ಆಸೆ ಈಡೇರಿಸ್ಕೊಳ್ಬೇಕು ಅಂತ ಹೇಳಿ ಗುರಿ ಮುಟ್ಟಿಸ್ಬೇಕಾಗಿತ್ತು, ಅಷ್ಟೇ ನನ್ನ ತಲೆಯಲ್ಲಿದ್ದು ಅಂತ ಹೇಳಿ ಚಂಪಾ ಹೇಳ್ತಾಳೆ. ಇನ್ನು ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ.